ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಏನಾದರೂ ಹೇಳಲಿಕ್ಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ಇವತ್ತು ನಾನು ನಿಮಗೆ ಬಂಗ್ಡಾ ಫಿಶ್ ಫ್ರೈನ ಮಲ್ನಾಡ್ ಸ್ಟೈಲಲ್ಲಿ, ಆದರೆ ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ. ಅದಕ್ಕೆ ಮೂರೇ ಇಂಗ್ರೀಡಿಯೆಂಟ್ಸು. ಸ್ವಲ್ಪ ಹೊತ್ತು ನೀವು ಮೆಣಸು ಮತ್ತು ಹುಳಿನ ನೆನೆಸಿಟ್ಕೊಳ್ಳಿ ಒಟ್ಟಿಗೆ. ಹಾಗೆ ಅದಕ್ಕೊಂದು ಅಷ್ಟೇ ನೆನೆಸಿಟ್ಕೊಳ್ಳಿ, ಒಂದು 5 to 10 ಮಿನಿಟ್ಸು. ನೆನೆಸಿಟ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬುವಾಗ ಅದಕ್ಕೆ ಸ್ವಲ್ಪ ಕಾಳು ಮೆಣಸು ಮತ್ತು ಅರಿಶಿನ ಪುಡಿ ಇಷ್ಟೇ ಹಾಕ್ಕೊಂಡು ರುಬ್ಬಿದರೆ ಸಾಕು. ಸೊ ಇದಿಷ್ಟನ್ನು ಸ್ವಲ್ಪ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿಬಿಟ್ಟು ಫಿಶ್ಗೆಲ್ಲ ಹಚ್ಕೊಂಡು ನಂತರ ನೀವು ಒಂದು ಒಳ್ಳೆ ಫಿಶ್ ಫ್ರೈನ ಮಾಡ್ಕೋಬೋದು. ಅಂದರೆ ತುಂಬ ಮಸಾಲ ಐಟಮ್ಸ್ನ ಹಾಕ್ತೇನೆ, ಸಿಂಪಲಾಗಿ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಹೇಳಿದ್ದೀನಿ. ಸೊ ನಾನು ಇವತ್ತು ಅಮ್ಮನ ಮನೆಗೆ ಬಂದಿರೋ ಕಾರಣಕ್ಕೆ ಒಲೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಒಲೆಯಲ್ಲಿ ಮಾಡುವಾಗ ಅಡುಗೆ ಮಾಡೋ ಮುಂಚೆ ಏನು ಮಾಡ್ತಾರೆ ಅಂತಂದರೆ ಒಲೆನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಸೊ ಕೈ ಮುಗಿದು ಅಡುಗೆ ಮಾಡುವಂಥದ್ದು ಅಭ್ಯಾಸ. ಆ್ಯಕ್ಚುಲಿ ಹಳ್ಳಿಯಲ್ಲಿ ಹಾಗೆ ಮಾಡ್ತಾರೆ. ಸೊ ಯೂಶ್ವಲಿ ಇದೆಲ್ರಿಗೂ ಗೊತ್ತಿರುತ್ತೆ. ಸೊ ನಮ್ಮ ಮನೇಲೂ ಕೂಡ ಸೇಮ್ ಪ್ರೋಸೆಸ್. ನಾನು ಅದನ್ನು ಕೂಡ ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಒಲೆಯಲ್ಲಿ ಫಿಶ್ ಫ್ರೈ ಮಾಡಿದ್ರೆ ಅದರದ್ದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಇದು ಹೆಂಚು ಬಂದುಬಿಟ್ಟು ಮಣ್ಣಿಂದು. ಸೊ ಮಣ್ಣಿನ ಹೆಂಚಲ್ಲಿ ಫಿಶ್ ಫ್ರೈ ಸಖತ್ತಾಗಿರೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾವಿಲ್ಲಿ ಕೊಕೊನಟ್ ಆಯಿಲ್ನ ಹಾಕ್ಕೊಂಡಿದ್ದೀವಿ. ಎಣ್ಣೆ ಹಾಕ್ಕೊಂಬಿಟ್ಟು ಬೆಂಕಿ ನಾರ್ಮಲ್ ಆಗಿರಲಿ, ನೀವು ಗ್ಯಾಸಲ್ಲಿ ಮಾಡಿದ್ರೆ ಸ್ವಲ್ಪ ಸಣ್ಣ ಇಟ್ಕೊಳ್ಳಿ. ಸೊ ಇದಕ್ಕೆ ನಾವಿಲ್ಲಿ ಫಿಶ್ನ ಇಟ್ಬಿಟ್ಟು ಅದ್ರ ಮೇಲೆ ಕೂಡ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಅಂದರೆ ಕೆಳಗಡೆ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಮೇಲೆ ಕೂಡ ಆಯಿಲ್ನ ಹಾಕ್ಕೊಂಬಿಟ್ಟು ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ. ಅಂದರೆ ನೋಡಿ, ಹಿಂಗೆ ಸ್ವಲ್ಪ ಬಿಟ್ಕೊಳ್ಳುವಾಗ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿನೇ ಕುದೀತಾ ಇದೆ ಅನ್ನುವಾಗ ಫಿಶ್ ಫ್ರೈ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಈ ಪ್ರೊಸೆಸ್ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ನಾನಿಲ್ಲಿ ಒಲೆಯಲ್ಲಿ ಮಾಡ್ತಿರೋ ಕಾರಣಕ್ಕೆ ಸ್ವಲ್ಪ ಸ್ಪೆಷಲಾಗಿ ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಅಂದ್ಕೊತೀನಿ. ಏಕೆಂದರೆ ಇದೆಲ್ಲ ಸ್ವಲ್ಪ ಜಾಸ್ತಿ ಹಳ್ಳಿಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಒಲೆ ಆಮೇಲೆ ಮಣ್ಣಿನ ಪಾತ್ರೆಗಳಲ್ಲೇ ಅಡುಗೆ ಮಾಡೋದು ಇದೆಲ್ಲ. ಸೊ ಇದಕ್ಕೆ ಲಾಸ್ಟಿಗೆ ನಾವಿಲ್ಲಿ ಅಂದರೆ ಬೆಂದಾದಮೇಲೆ ಸ್ವಲ್ಪ ಏನು ಕರಿ ಲೀಫ್ ಇದೆಯಲ್ಲ ಅದನ್ನು ಫುಲ್ ಲೀಫ್ನ ಇಟ್ಕೊಳ್ತೀವಿ. ಸೊ ನೋಡಿ ಚೆನ್ನಾಗಾಗಿದೆ, ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿಬಿಟ್ಟು ನೋಡಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ. ಬರೀ ಹುಳಿ ಖಾರ ಮಿಕ್ಸ್ ಮಾಡಿದ್ದೆ ನಾನು. ಇಲ್ಲಿ ಸಾಲ್ಟ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಷ್ಟೇ, ಇನ್ನೇನು ಹಾಕೋದಿರೋದಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ನಾನು ಮತ್ತೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.